ವೆಲ್ಕಮ್ ಟು ಸಸ್ಯ ಕನೆಕ್ಷನ್. ಐ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು. ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿಯ ಅರುಣೋದಯ ಬಡಾವಣೆಯಲ್ಲಿ ಈ ಕ್ಷೇತ್ರದ ಜನಪ್ರಿಯ ಬಿಜೆಪಿ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿದರು. ಬಡಾವಣೆ ನಿವಾಸಿಗಳ ಮನವಿ ಮೇರೆಗೆ ತುಂಬ ಹದಗೆಟ್ಟಿದ್ದ ರಸ್ತೆಯನ್ನು ಪರಿಶೀಲಿಸಿ ಶಾಸಕರು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಿವಾಸಿಗಳು ಶಾಸಕರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಅಮರಾವತಮ್ಮ, ಚಂದ್ರಶೇಖರ್, ಹೇಮಂತ್, ಪ್ರಶಾಂತ್ ರೆಡ್ಡಿ, ಮುನಿಕೃಷ್ಣ, ಚಂದ್ರಶೇಖರ್, ಮಲೇಶ್ ಬಾಬು, ಶಾಂತರಾಜಣ್ಣ, ನಾಗರೆಡ್ಡಿ, ರಾಮಚಂದ್ರಪ್ಪ, ಬಡಾವಣೆಯ ಮುಖಂಡರಾದ ಆನಂದ್ ರೆಡ್ಡಿ, ರಾಜಶೇಖರ್, ಶಿವಲಿಂಗಯ್ಯ, ರಂಗನಾಥಪ್ಪ ಮತ್ತು ಮಹಿಳೆಯರು ಸೇರಿದಂತೆ ಸಮಸ್ತ ನಿವಾಸಿಗಳು ಉಪಸ್ಥಿತರಿದ್ದರು. ಬಗೆಹರಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ. ಆಗ ರಂಗನಾಥ್ ಮತ್ತು ಎಲ್ಲ ಸ್ನೇಹಿತರೆಲ್ಲ ಸೇರಿ ಇಲ್ಲೊಂದು ಸ್ವಲ್ಪ ರಸ್ತೆ ಮತ್ತು ಚರಂಡಿಯನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಕೊಟ್ಟಾಗ ಕೂಡ ನನಗೇನಿದು ಹಣ ಸಿಗುತ್ತೆ ಅನ್ನೋದು ನಂಬಿಕೆ ಏನಿರಲಿಲ್ಲ. ಯಾಕಂದರೆ ಈ ಸರ್ಕಾರದಲ್ಲಿ ಬೆಳಿಗ್ಗೆ ಪ್ರತಿನಿತ್ಯ ಪೇಪರ್ ನೋಡ್ತೀರಿ, ಡೆವಲಪ್ಮೆಂಟ್ ವರ್ಕು ಶೂನ್ಯ, ಏನು ಕೂಡ ಎಲ್ಲ ಕೇಳಿದ್ರೆ ಎಲ್ಲ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತೇಳಿ. ಇವರು ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಗ್ಯಾರಂಟಿ ಕೊಟ್ಟು ರಸ್ತೆಗಳು, ಕುಡಿಯೋ ನೀರು, ಬೀದಿ ದೀಪ ಯಾವ್ದು ಅನುದಾನ ಕೊಡಲಿ ಅಂದ್ರೆ ಈಗ ಜನಗಳಿಗೆ ಅರ್ಥ ಆಗೈತೆ. ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಇವತ್ತು ಆಂಧ್ರ ಸರ್ಕಾರ ಕರ್ನಾಟಕಕ್ಕಿಂತಲೂ ಜಾಸ್ತಿ ಫ್ರೀಗಳು ಕೊಟ್ಟಿದ್ದು, ಅದೇ ಬರೀ 11 ಸೀಟ್ ಗೆದ್ದಿದ್ದು. 11 ಸೀಟ್ ಗೆದ್ದಿದ್ದು ಅಂದ್ರೆ ಜನ ಯಾವತ್ತೋ ಒಂದಿನ ಈ ಫ್ರೀ ಅನ್ನು ಬೀಳ್ತಾರೆ. ಡೆವಲಪ್ಮೆಂಟ್, ರಸ್ತೆ, ಕುಡಿಯೋ ನೀರು ಇವು ಬೇಕು ಅಂತ ಹೇಳಿ ಯಾವತ್ತೋ ಒಂದಿನ ಆಗ್ತದೆ. ಇವತ್ತು ಕಾಂಗ್ರೆಸ್ ಅವ್ರಿಗೂ ಅರ್ಥ ಆಗೈತೆ, ಈಗೆಲ್ಲ ಗಲಾಟೆ ಮಾಡ್ತಾವ್ರೆ, ಇಲ್ಲ ನಮಗೆ ಗ್ಯಾರಂಟಿ ಬೇಡ, ನಮ್ ಡೆವಲಪ್ಮೆಂಟ್ ದುಡ್ಡು ಕೊಡ್ರಿ ಅಂತ. ಇವತ್ತು ಕಾಂಗ್ರೆಸ್ MLA ಕೂಡ ಡೆವಲಪ್ಮೆಂಟ್ ದುಡ್ಡು ಕೊಡ್ತಾ ಇಲ್ಲ. ಸೊ ಇವತ್ತು ನಮ್ಮೂರಿಗೆ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಕೆಳಗಡೆ ಗದ್ದೆಗಳಲ್ಲಿ ಅಲ್ಲೂ ಒಂದು 50 ಲಕ್ಷ ಇಲ್ಲೊಂದು ಸ್ವಲ್ಪ ಅನುದಾನವನ್ನು ಕೊಟ್ಟಿದ್ದೀವಿ. ಇನ್ನು ಸರ್ಕಾರ ಒಂದು ನಯ ಪೈಸೆ ಅಂತೂ ಕೊಟ್ಟಿಲ್ಲ. ಇದೆಲ್ಲ ನಮ್ಮ ಹಿಂದೆ ಹಳೆ ಸರ್ಕಾರದಲ್ಲಿ ಆಗಿ ಕೆಲವು ಕ್ಯಾನ್ಸಲ್ ಮಾಡಿರೋದನ್ನ ಅದನ್ನ ಅಡ್ಮಿನಿಸ್ಟ್ರೇಷನ್ ತಗೊಂಡು ಫಾಲೋ ಅಪ್ ಮಾಡಿ ಅಧಿಕಾರಿಗಳು ತಂದಿರ್ತಕ್ಕಂಥದ್ದು. ಸೊ ಇನ್ನೂ ಅನುದಾನ ಬಂದಾಗ ಒಂದಷ್ಟು ಕೆಲಸಗಳನ್ನು ಮಾಡ. ನಾವು ಏನು ಅಂದ್ರೆ ರೆವಿನ್ಯೂ ಲೇಔಟ್ ಮಾಡೋಂಥ ಡೆವಲಪರ್ ಬಹಳ ಜನ ಇಲ್ಲೇ ಇದ್ದೀವಿ. ಮಾಡೋ ಒಂದು ಸ್ವಲ್ಪ ಮೂಲಭೂತ ಸೌಕರ್ಯ ಪ್ರಾರಂಭ ಡ್ರೈನೇಜು ಅಟ್ಲೀಸ್ಟ್ ಮೆಟ್ಲಿಂಗ್ ಮಾಡಿದ್ರೆ ಹುಡುಕಿ ಅಂತ ಮಾಡ್ತೀವಿ. ಏನೂ ಮಾಡ್ದೇನೆ ನೀವು ರಸ್ತೆ ಮಾಡಿ ಅದು ಸರ್ಕಾರದಿಂದ ಅಷ್ಟೊಂದು ಇರೋದಿಲ್ಲ. ಅದಕ್ಕೆ ಮುಂದಕ್ಕೆ ಮಾಡೋವಾಗಾದ್ರೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ. ಮತ್ತೆ ಯಾರು ಚರಂಡಿಯಿಂದ ಡ್ರೈನೇಜ್ ಮುಂದೆ ಬಂದಿದ್ದೀರಿ ಅದನ್ನ ನಿರ್ದಾಕ್ಷಿಣ್ಯವಾಗಿ ತೆಗಿತೀವಿ. ಅವ್ರ ಒಳಗಡೆಯಿಂದ ಸ್ಲೋಪ್ ಪಟ್ಕೊಬೇಕು. ನೀವು ಅರ್ಧ ರಸ್ತೆ ಬಂದು ಕೆಲವು ಮಾಡೋದು, ಅದು ಕೆಲವು ಸ್ವಲ್ಪ ಇದು ಬೇಕಪ್ಪ. 1 ಅಡಿ ಸೆಟ್ ಬ್ಯಾಕು ಬಿಡಲ್ಲ, 30-40 ಅಂದ್ರೆ 1 ಇಂಚು ಬಿಡಲ್ಲ. ಗೊತ್ತಾಗ್ತಾಯಿತ್ತು. 5 ಅಡಿ ಸಿಕ್ಕಿ ಬಿಡಬೇಕು, ಮತ್ತೆ 5 ಅಡಿ ಮಾಡಿ ಕಟ್ಕೊಂಡು ಹೋಗೋದು, ಕಟ್ಕೊಂಡು ಹೋಗ್ತಾವ್ರೆ. ಸ್ವಲ್ಪ ನಾವು ವೈಜ್ಞಾನಿಕವಾಗಿ ಕಟ್ಟುವಂತ ಕೆಲಸ ಮಾಡಬೇಕು. ಮತ್ತೆ ಯಾರು ಗಿಡ ಪಡ ಕಿತ್ತಿ ರೋಡ್ ಅಗಲ ಇರ್ಬೇಕಾಗ್ತದೆ. 25 ಅಡಿ 25 ಅಡಿ ಬಿಡ್ಬೇಕಾಗ್ತದೆ. ಬೇರೆ ಯಾರು ಬೈಕೊಳ್ಳೋದು ಬೇಡ. ಅವ್ರಾಗ ಅವ್ರು ತೆರವು ಮಾಡ್ಕೊಂಡು ಬೇಕಾದ್ರೆ ಮನೆ ಒಳಗಡೆ ಸ್ವಲ್ಪ ಅವರು